ನಮಸ್ತೆ ವೀಕ್ಷಕರೇ, ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಮೀನು ಫ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಮೀನು ಫ್ರೈ ಮಾಡೋಕ್ಕೆ ಬೇಕಾಗಿರೋಂಥ ಮಸಾಲೆಯನ್ನು ನಾನು ಮನೆಯಲ್ಲಿ ಇರೋಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಸಾಲೆ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನಾನಿವತ್ತು ಭಾನುವಾರ ಇರೋದ್ರಿಂದ ಒಂದು ಮೀನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ 1 kg ಮೀನು ತೊಗೊಂಡಿದ್ದೀನಿ. ಎಲ್ಲರೂ ಮನೆಗಿರ್ತಾರ, ಫಿಶ್ ಅಂದರೆ ನಮ್ಮ ಹುಡುಗರಿಗೆಲ್ಲ ಭಾಳ ಇಷ್ಟ ಅಂತ ಮೀನು ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ಚೆನ್ನಾಗಿದೆ ಮೀನು ತೊಗೊಂಡಿದ್ದೀನಿ. ಇದನ್ನೇ ಸ್ವಲ್ಪ ತೊಳೆದಿದ್ದೀನಿ. ಒಂದು ಟೈಮ್ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕೈ ಆಡ್ತಾಯಿದ್ದೀನಿ. ಕೈ ಆಡಿಬಿಟ್ಟು ಒಂದು 20 ನಿಮಿಷ ಮುಚ್ಚಿಡ್ತಾಯಿದ್ದೀನಿ. ಉಪ್ಪು ಹಾಕಿ ಕ್ಲೀನಾಗಿ ಕೈ ಆಡಿಬಿಟ್ಟು ಮುಚ್ಚಿಡೋದ್ರಿಂದ ಅದ್ರ ಮೇಲಿರೋ ಕೊಳೆ ಎಲ್ಲ ಅದು ಬಿಟ್ಕೊಂಡಿರುತ್ತೆ, ನೀಟಾಗಿ ಎಲ್ಲ ಬಂದಿರುತ್ತೆ, ಕ್ಲೀನಾಗಿ ತೊಳಿಬೋದು. ಹಾಗಾಗಿ 20 ನಿಮಿಷ ಮುಚ್ಚಿಡ್ತಾಯಿದ್ದೀನಿ. ಈಗ ನೋಡಿ, ನಾನು 20 ನಿಮಿಷ ಮುಚ್ಚಿಟ್ಟಿದ್ನಲ್ಲ, ಯಾವ ಥರ ಬಿಟ್ಕೊಂಡೈತಿ ಅಂತ ಕೊಳೆ ನೋಡಿ. ಇಷ್ಟು ಚೆನ್ನಾಗಿ ಬಿಟ್ಕೊಂಡೈತಿ. ಈಗ 2 ಸರಿ 3 ಸರಿ ಕ್ಲೀನಾಗೆಲ್ಲ ತೊಳೆದು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಕ್ಲೀನಾಗೆಲ್ಲ ತೊಳ್ಕೊಂಡು ಸೈಡಿಗೆ ಇಟ್ಕೊಂಡು ನಾನೀಗ ಮಸಾಲೆ ಜೋಡಿಸ್ಕೊತಾ ಇದ್ದೀನಿ. ಇದು ನೀರೆಲ್ಲ ಬಿಟ್ಕೋಬೇಕು, ಸ್ವಲ್ಪ ಡ್ರೈ ಆಗಬೇಕು. ನೀರಾಗಿದ್ದರೆ ಇದಕ್ಕೆ ಮಸಾಲೆ ಎಲ್ಲ ನೀಟಾಗಿ ಹತ್ತೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಇಡ್ತಾಯಿದ್ದೀನಿ. ಈಗ ನಾನು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ನೋಡಿ, ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ. ಒಂದು ಬಾಣಲೆ ಇಟ್ಟಿದ್ದೀನಿ. ನೋಡಿ, ಒಂದು 3 ಸ್ಪೂನ್ ತಗೊಂಡಿದ್ದೀನಿ ಕೊತ್ತಂಬರಿ ಕಾಳು. ನೀಟಾಗಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ನೋಡಿ, ಕ್ಲೀನಾಗಿ ಹುರ್ಕೊತಾ ಇದ್ದೀನಿ. ಈ ಥರ ಹುರಿಬೇಕು. ನೋಡಿ, ಚೆನ್ನಾಗಿ ಹುರಿದಿದೆ. ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಜೀರಿಗೆ ತಗೊತಾ ಇದ್ದೀನಿ. ಜೀರಿಗೆ ಹುರಿತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಅವನು ಕ್ಲೀನಾಗಿ ಹುರಿದು ಅವನು ಒಂದು ಬೌಲ್ಗೆ ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಕಾಳು ಮೆಣಸು, ಒಂದು ಏಲಕ್ಕಿ ಹಾಕಿದ್ದೀನಿ. ಇವನಿಗೆ ನೀಟಾಗಿ ಹುರ್ಕೋಬೇಕು. ನೋಡಿ, ಕ್ಲೀನಾಗಿ ಹುರ್ಕೊಂಡು ಎಲ್ಲ ಹುರ್ಕೊಂಡು ನೀಟಾಗಿ ಒಂದು ಬೌಲ್ಗೆ ಹಾಕಿದ್ದೀನಿ. ಬೌಲ್ಗೆ ಹಾಕ್ಕೊಂಡು ನೋಡಿ ಆಲ್ರೆಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಎಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಈ ಪೌಡ್ರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಡ್ರಿ. ಯಾಕೆಂದರೆ ನಮಗೆ ಒಂದು ಸ್ವಲ್ಪ ಖಾರ ಬೇಕು, ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ. ಇದಕ್ಕೆ ನಾನೊಂದು ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ಯಾಕಂದರೆ ಎಗ್ ಒಡೆದು ಹಾಕಿದರೆ ನೀಟಾಗಿ ಚೆನ್ನಾಗೆಲ್ಲ ಹಿಡಿಯುತ್ತೆ, ನೀಟಾಗಿ ಇದು ಆಗುತ್ತೆ ಅಂತ, ಎಲ್ಲ ಕಡೆ ಮಸಾಲೆ ಎಲ್ಲ ಅಪ್ಲೈ ಆಗುತ್ತೆ ಅಂತ. ಎಗ್ ಹಾಕಿದ ಮೇಲೆ ಚೆನ್ನಾಗಿ ಪೌಡ್ರು, ಎಗ್ ಎಲ್ಲ ಮಿಕ್ಸರ್ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ನೀಟಾಗಿ ಕಲಸಿ ನೋಡು, ಈ ಥರ ಕೈ ಆಡ್ತಾ ಇರಬೇಕು ಚೆನ್ನಾಗಿ ನೀಟಾಗಿ. ಈ ಥರ ಎಲ್ಲ ನೀಟಾಗಿ ಕೈ ಆಡಿ ನೋಡಿ, ಈ ಥರ ಎಲ್ಲ ನೀಟಾಗೆಲ್ಲ ಹಾಕಿ ಕೈ ಹೊಡ್ಕೋಬೇಕು ಚೆನ್ನಾಗಿ. ಈ ಥರ ಎಲ್ಲ ಕೈ ಆಡಿಬಿಟ್ಟು ನಾನು ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಬೇಕಾದರೂ ಹಾಕೋಬೋದು. ನಾನು ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೇಡ್ರಿ, ಚೆನ್ನಾಗಿರುತ್ತೆ. ನಿಮ್ಗೆ ಹುಣಸೆ ರಸ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಂಬೆ ರಸ ಉಪಯೋಗಿಸಿದ್ದೀನಿ.
ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡು ಎಲ್ಲ ಕಡೆ ನೀಟಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ನಾನು ಮನೆಯಾಗೆ ಎಲ್ಲ ರೆಡಿ ಮಾಡೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದೆಲ್ಲ ಮನೆಯಾಗ ಮಾಡೋದ್ರಿಂದ ಭಾಳ ರುಚಿಯಾಗಿರುತ್ತೆ. ಮೊಟ್ಟೆ ಹಾಕಿಡಿದ್ದೀನಿ, ಇದಕ್ಕೆ ಮೊಟ್ಟೆ ಎಲ್ಲ ಹಾಕಿ ಈ ಥರ ಎಲ್ಲ ನೀಟಾಗಿ ಕೈ ಹಿಡಿದೀನಿ. ಮಸಾಲೆ ಎಲ್ಲ ಹಾಕಿ ನೀಟಾಗೆಲ್ಲ ಒಂದೊಂದಕ್ಕೆ ಹಚ್ಚಿ 1 ಗಂಟೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ಕ್ಲೀನಾಗಿ ನೀಟಾಗಿ ಹಚ್ಚಿಟ್ರೆ ಅದು ಎಲ್ಲ ಕಡೆಯೂ ನೀಟಾಗಿ ಇದಾಗಿರುತ್ತೆ, ಮಸಾಲೆ ಎಲ್ಲ ಹತ್ಕೊಂಡಿರುತ್ತೆ. ಆಮೇಲೆ ಬೇಕಾದ್ರೆ ಒಂದೊಂದು ಫ್ರೈ ಮಾಡ್ಕೋಬೋದು. ಇನ್ನೊಂದು ಪೀಸ್ ತಗೋತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಸ್ಕೊಂಬಂದಿದ್ದೀವಿ, ಯಾಕೆಂದರೆ ಇದೊಂದು ಸ್ವಲ್ಪ ದೊಡ್ಡದಿತ್ತು ಮೀನು, ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡು ತೆಳ್ಳಗೆ ಈ ಥರ ಎಲ್ಲ ಕಡೆ ಹಚ್ಚಿದ್ದೀನಿ ನೋಡಿ. ಫ್ರೈ ಮಾಡೋಕ್ಕಂತಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಬಂದಿದ್ದೀನಿ ತೆಳುವಾಗಿ. ಈ ಥರ ತೆಳುವಾಗಿ ಕಟ್ ಮಾಡಿಸ್ಕೊಂಬಂದರೆ ನೀಟಾಗೆಲ್ಲ ಬೇಯುತ್ತೆ, ಕೆಳಗು ಮೇಲೆ ನೀಟಾಗೆಲ್ಲ ಎಲ್ಲ ಕಡೆ ಅಪ್ಲೈ ಆಗಿದೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟೆ ಅಂದರೆ ಅದು ಎಲ್ಲ ಕಡೆ ನೀಟಾಗಿ ಹತ್ಕೊಂಡ್ರಿ ಕಟ್ ಮಾಡಿಸ್ಕೊಂಬಂದರೆ ನೀಟಾಗೆಲ್ಲ ಬೇಯುತ್ತೆ, ಕೆಳಗು ಮೇಲೆ ನೀಟಾಗೆಲ್ಲ ಎಲ್ಲ ಕಡೆ ಅಪ್ಲೈ ಆಗಿದೆ ನೋಡಿ. ಈ ಥರ ಎಲ್ಲ ಕ್ಲೀನಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟೆ ಅಂದರೆ ಅದು ಎಲ್ಲ ಕಡೆ ನೀಟಾಗಿ ಹತ್ಕೊಂಡಿರುತ್ತೆ ಮಸಾಲೆ ಎಲ್ಲ, ಹಾಗಾಗಿ ನಾನು ಮುಚ್ಚಿಡ್ತಾಯಿದ್ದೀನಿ ಒಂದು 30 ನಿಮಿಷನ. ಸೊ ನೋಡಿ, ಈಗ 30 ನಿಮಿಷ ಆಗಿದೆ. ನಾನು ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ನೀಟಾಗೆಲ್ಲ ಯಾವ ಥರ ಹತ್ಕೊಂಡಿದೆ, ಚೆನ್ನಾಗಿ ನೀಟಾಗಿ ಎಲ್ಲ ಕ್ಲೀನಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನಾಗಿ ಹತ್ಕೊಂಡಿದೆ. ಮಸಾಲೆ ಎಲ್ಲ ಕಡೆ ಅಪ್ಲೈ ಆಗಿದೆ ಕರೆಕ್ಟಾಗಿ. ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಎಣ್ಣೆನ ಜಾಸ್ತಿ ಹಾಕೋದೇನು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವು ಹೋಟೆಲ್ ಸ್ಟೈಲಲ್ಲೆಲ್ಲ ಜಾಸ್ತಿ ಹಾಕಿ ಕರಿತಾರಲ್ಲ, ಆ ಥರ ಅಲ್ಲ. ಇದು ಮನೆಯಲ್ಲೇ ಮಾಡೋದು, ಜಾಸ್ತಿ ಎಣ್ಣೆ ಎಲ್ಲ ಇದು ಹಾಕಲ್ಲ, ಭಾಳ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಅದ್ರಾಗ ರೋಸ್ಟ್ ಮಾಡಬೇಕು, ಚೆನ್ನಾಗಿ ನೀಟಾಗೆಲ್ಲ ನೋಡು. ಒಂದೊಂದೇ ಪೀಸ್ ತಗೊಂಡು ನೀಟಾಗಿ ಈ ಥರ ಎಲ್ಲ ಇಡಬೇಕು. ಈ ಥರ ನೋಡಿ ಒಂದೊಂದೇ ಜೋಡಿಸ್ಕೋಬೇಕು. ಇದು ಚಿಕ್ಕದಿರೋದ್ರಿಂದ ಒಂದು 4-5 ಪೀಸ್ ಇಡಿಸ್ತೈತೆ ಅಷ್ಟೇ. ಪ್ರತಿ ಸರಿನೂ ಈ ಥರ ಇಟ್ಟು ಫ್ರೈ ಮಾಡ್ಕೋಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಈಗ ನಾನು ಮುಚ್ಚಿಡ್ತಾ ಇದ್ದೀನಿ. ನಾನೊಂದು 2 ನಿಮಿಷ ಬಿಟ್ಟು ಮುಚ್ಚಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ಮುಚ್ಚಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಇದನ್ನು ದೊಡ್ಡ ಉರಿಯಲ್ಲೇ ಬಿಟ್ಟರೆ ನೀಟಾಗಿ ಬೇಯೋದಿಲ್ಲ, ಕೆಳಗೆಲ್ಲ ಸೀದಂಗೆ ಆಗುತ್ತೆ, ಮೇಲೆಲ್ಲ ನಿಮ್ಮ ಹಸಿ ಬೀಳುತ್ತೆ. ಈಗ ನೀಟಾಗಿ ಸಣ್ಣ ಉರಿಗಿಟ್ಟು ಎಲ್ಲ ಕಡೆ ಅಪ್ಲೈ ಆಗುತ್ತೆ, ಚೆನ್ನಾಗಿ ನೀಟಾಗಿ ಬೇಯ್ತೈತಿ, ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಬಂದಿದೆ. ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ತಿರುಗಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೋಬೋದು. ಈಗ ಮಸಾಲೆ ಎಲ್ಲ ಹಚ್ಚಿದ್ದ ಹಂಗೆ ಇಟ್ಕೊಂಡು ಸಾಯಂಕಾಲ ಬೇಕಾದ್ರೂ ಫ್ರೈ ಮಾಡ್ಬೋದು, ಮಧ್ಯಾಹ್ನ ಬೇಕಾದ್ರೂ ಊಟದ ಟೈಮಿಗೆ ಬೇಕಾದರೂ ಫ್ರೈ ಮಾಡ್ಕೋಬೋದು, ಏನೂ ಆಗೋಲ್ಲ. ಇನ್ನೂ ಭಾಳ ಚೆನ್ನಾಗಿರುತ್ತೆ. ಫ್ರಿಜ್ನಾಗ ಇಟ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ. ಹಿಂಗೆ ಹಚ್ಚಿಟ್ಕೊಂಡು ನೀನು ನಾಳೆ ಬೆಳಗ್ಗೆನೂ ಮಾಡ್ಕೋಬೋದು, ಸಾಯಂಕಾಲನೂ ಮಾಡ್ಕೋಬೋದು, ಮಧ್ಯಾಹ್ನ ಊಟದ ಟೈಮಿಗೆ ಬಂದಾಗ ಅವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಮಾಡಿಟ್ಕೊಳ್ಳೋದ್ರಿಂದ ನೋಡಿ ಈ ಥರ ಬಂದಿದೆ, ನೀಟಾಗಿ ಬಂದಿದೆ ನೋಡಿ. ಎಷ್ಟು ರೋಸ್ಟ್ ಆಗಿದೆ, ಚೆನ್ನಾಗಿ ಭಾಳ ಚೆನ್ನಾಗಿದೆ. ಈ ಥರ ಆಗಬೇಕು. ನಮ್ಮ ಈ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡ ಫ್ರೆಂಡ್ಸ್, ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಬಂದಿದೆ.
ಎಲ್ಲ ರೋಸ್ಟ್ ಆಗಿದೆ. ಈ ಥರ ಆಗಬೇಕು. ಚೆನ್ನಾಗಿ ಬಂದಿದೆ. ಇದು ತೆಗಿತಾ ಇದ್ದೀನಿ ನಾನು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಭಾಳ ಚೆನ್ನಾಗಿದೆ ನೋಡಿ, ಈ ಥರ ಬಂದಿದೆ. ಓಕೆ, ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ನಮ್ಮ ಮನೆಗೆ ಎಲ್ಲ ತುಂಬ ಇಷ್ಟ ಮೀನು ಫ್ರೈ ಅಂದರೆ. ಹಾಗಾಗಿ ಇವತ್ತು ಭಾನುವಾರ ಇರೋದ್ರಿಂದ ಮಾಡಿದ್ದೆ. ಭಾಳ ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ಮಕ್ಕಳಿಗಂತೂ ಭಾಳ ಇಷ್ಟ ಇದು, ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ. ಹಾಗಾಗಿ ಮಾಡಿದ್ದೀನಿ ನೋಡು. ಪ್ಲೇಟಿಗೆಲ್ಲ ತೆಗೆದುಬಿಟ್ಟು ಈಗ ನಾನು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಡೆಕೋರ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಫೈನಲಾಗಿ ಫಿಶ್ ಫ್ರೈ ಈ ರೆಸಿಪಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ಥರ ಹೊಸ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.